ಈಗ ಹೋಗಿ ಬಂದಿರೋದಕ್ಕೆ ನಿಮಗೆ ಎಷ್ಟು ದುಡ್ಡು ಸಿಕ್ಕಿದೆ? ಯಾಕಂತಂದ್ರೆ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ಹೋಗಿರ್ತೀರಿ. ಎಷ್ಟು ದುಡ್ಡು ಸಿಕ್ಕಿದೆ ಸರ್ ಮೊದಲನೇದಾಗಿ ಅಂತ? ಸರ್, ಫೀಸ್ ಬಗ್ಗೆ ನಾನು ಮಾತಾಡಲ್ಲ, ಬಟ್ ಪ್ರೈಸ್ ಮನಿ ನೀವೇ ನೋಡಿದ್ವಿ, ಒಂದು 4 lakhs ಏನೋ ಸಿಕ್ತು. ಇಟ್ಸ್ ಗುಡ್, ಐ ಆಮ್ ವೆರಿ ಹ್ಯಾಪಿ. ದುಡ್ಡು ಸಿಗತ್ತೆ ಅನ್ನೋಕ್ಕಿಂತ ನನಗೆ ಪ್ರೀತಿ ಸಿಕ್ತು ಸರ್, ಅದನ್ನ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಬಟ್ ಅನ್ಲಿಮಿಟೆಡ್ ಲವ್ ಸಿಕ್ತು. ಅದು ಎಲ್ಲರಿಗೂ ಸಿಗಲ್ಲ. ಸೊ ಐ ಆಮ್ ವೆರಿ ಲಕ್ಕಿ. ಸರ್, ಈಗ 50 ಲಕ್ಷ ಸಿಕ್ಕಿದ್ರೆ ರಘು ಅವರು ಏನ್ ಮಾಡ್ತಿದ್ರು? ಏನು ಪ್ಲಾನ್ಗಳಿತ್ತು? 50 ಲಕ್ಷ ಸಿಕ್ಕಿದ್ರೆ ನಂಗೊಂದು ಸ್ಮಾಲ್ ಡ್ರೀಮ್ ಇದೆ, ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತಿತ್ತು. ಅದು ಬಿಟ್ರೆ ಅಲ್ಲಿ ನಮ್ಮ ಹಾವೇರಿ ಡಿಸ್ಟಿಕ್ ಹತ್ರ ಕದ್ಲುಮಂಡ್ಲಿ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಏನಾದ್ರು ಒಂದು ಕಟ್ಟಿಸ್ಕೊಡ್ಬೇಕು ಅಂತ ಆಸೆ ಇತ್ತು. ಆಂಜನೇಯ ನಮ್ಮ ಮನೆ ದೇವರು, ಅದೊಂದು ಪ್ಲಾನ್ ಇತ್ತು ಸರ್. ಈಗ ನಿಮ್ಗೆ ಈ ಭಾಗದ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನರ ಪ್ರೀತಿ ಸಿಕ್ಕಿರುವಂತದ್ದು ಇದು ಒಂದು ತುಂಬಾ ಅಂದ್ರೆ ಕೆಲವರಿಗೆ ಮಾತ್ರ ಇರುವಂತಹ ಅವಕಾಶ. ಅದನ್ನ ಪಡ್ಕೊಂಡಿರುವಂತ ಸಂದರ್ಭದಲ್ಲಿ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು? ಸರ್ 100% ಸರ್. ಯಾಕಂದ್ರೆ ನಂದಿದು 25 years ಜರ್ನಿ. ಇವಾಗ ಇಷ್ಟು ದೂರ ಬಂದಿದ್ದೀನಿ ಉಳಿಸ್ಕೊಂಡು ಅಂದ್ರೆ ಇನ್ಮೇಲೆ ಉಳಿಸ್ಕೊಂಡು ಹೋಗ್ತೀನಿ ಅಂತ ಒಂದು ನಂಬಿಕೆ ಇದೆ. ಯಾಕಂದ್ರೆ ನಾನು ಆಕ್ಟಿಂಗ್ ಅಲ್ಲಿ ಇನ್ನ ಮುಂದೆ ತುಂಬಾ ದೊಡ್ಡ ಹೆಸರು ಮಾಡಬೇಕು ಅಂತ ಇದ್ದೀನಿ. 100% ನಾನು ಏನ್ ವ್ಯಕ್ತಿತ್ವ ತೋರಿಸಿದ್ನೋ ಬಿಗ್ ಬಾಸ್ ಮನೆಯಲ್ಲಿ ಅದೇ ರಘು. ಸೊ ಆ ರಘು ಯಾವತ್ತೂ ಚೇಂಜ್ ಆಗಲ್ಲ. ಸೊ ಹಂಗೆ ಟ್ರಾವೆಲ್ ಮಾಡ್ತಿದ್ದೆ. ಈಗ ಹೋಗಿ ಬಂದಿರೋದಕ್ಕೆ ನಿಮ್ಗೆ ಎಷ್ಟು ದುಡ್ಡು ಸಿಕ್ಕಿದೆ? ಯಾಕಂತಂದ್ರೆ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ಹೋಗಿರ್ತೀರಿ. ಎಷ್ಟು ದುಡ್ಡು ಸಿಕ್ಕಿದೆ ಸರ್ ಮೊದಲನೇದಾಗಿ ಅಂತ? ಸರ್, ಫೀಸ್ ಬಗ್ಗೆ ನಾನು ಮಾತಾಡಲ್ಲ, ಬಟ್ ಪ್ರೈಸ್ ಮನಿ ನೀವೇ ನೋಡಿದ್ವಿ, ಒಂದು 4 lakhs ಏನೋ ಸಿಕ್ತು. ಇಟ್ಸ್ ಗುಡ್, ಐ ಆಮ್ ವೆರಿ ಹ್ಯಾಪಿ. ದುಡ್ಡು ಸಿಗತ್ತೆ ಅನ್ನೋಕ್ಕಿಂತ ನನಗೆ ಪ್ರೀತಿ ಸಿಕ್ತು ಸರ್, ಅದನ್ನ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಬಟ್ ಅನ್ಲಿಮಿಟೆಡ್ ಲವ್ ಸಿಕ್ತು. ಅದು ಎಲ್ಲರಿಗೂ ಸಿಗಲ್ಲ. ಸೊ ಐ ಆಮ್ ವೆರಿ ಲಕ್ಕಿ. ಸರ್, ಈಗ 50 ಲಕ್ಷ ಸಿಕ್ಕಿದ್ರೆ ರಘು ಅವರು ಏನ್ ಮಾಡ್ತಿದ್ರು? ಏನು ಪ್ಲಾನ್ಗಳಿತ್ತು? 50 ಲಕ್ಷ ಸಿಕ್ಕಿದ್ರೆ ನಂಗೊಂದು ಸ್ಮಾಲ್ ಡ್ರೀಮ್ ಇದೆ, ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತಿತ್ತು. ಅದು ಬಿಟ್ರೆ ಅಲ್ಲಿ ನಮ್ಮ ಹಾವೇರಿ ಡಿಸ್ಟಿಕ್ ಹತ್ರ ಕದ್ಲುಮಂಡ್ಲಿ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಏನಾದ್ರು ಒಂದು ಕಟ್ಟಿಸ್ಕೊಡ್ಬೇಕು ಅಂತ ಆಸೆ ಇತ್ತು. ಆಂಜನೇಯ ನಮ್ಮ ಮನೆ ದೇವರು, ಅದೊಂದು ಪ್ಲಾನ್ ಇತ್ತು ಸರ್. ಈಗ ನಿಮ್ಗೆ ಈ ಭಾಗದ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನರ ಪ್ರೀತಿ ಸಿಕ್ಕಿರುವಂತದ್ದು ಇದು ಒಂದು ತುಂಬಾ ಅಂದ್ರೆ ಕೆಲವರಿಗೆ ಮಾತ್ರ ಇರುವಂತಹ ಅವಕಾಶ. ಅದನ್ನ ಪಡ್ಕೊಂಡಿರುವಂತ ಸಂದರ್ಭದಲ್ಲಿ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು? ಸರ್ 100% ಸರ್. ಯಾಕಂದ್ರೆ ನಂದಿದು 25 years ಜರ್ನಿ. ಇವಾಗ ಇಷ್ಟು ದೂರ ಬಂದಿದ್ದೀನಿ ಉಳಿಸ್ಕೊಂಡು ಅಂದ್ರೆ ಇನ್ಮೇಲೆ ಉಳಿಸ್ಕೊಂಡು ಹೋಗ್ತೀನಿ ಅಂತ ಒಂದು ನಂಬಿಕೆ ಇದೆ. ಯಾಕಂದ್ರೆ ನಾನು ಆಕ್ಟಿಂಗ್ ಅಲ್ಲಿ ಇನ್ನ ಮುಂದೆ ತುಂಬಾ ದೊಡ್ಡ ಹೆಸರು ಮಾಡಬೇಕು ಅಂತ ಇದ್ದೀನಿ. 100% ನಾನು ಏನ್ ವ್ಯಕ್ತಿತ್ವ ತೋರಿಸಿದ್ನೋ ಬಿಗ್ ಬಾಸ್ ಮನೆಯಲ್ಲಿ ಅದೇ ರಘು. ಸೊ ಆ ರಘು ಯಾವತ್ತೂ ಚೇಂಜ್ ಆಗಲ್ಲ. ಸೊ ಹಂಗೆ ಟ್ರಾವೆಲ್ ಮಾಡ್ತಿದ್ದೆ.